आप देख रहे हैं MS न्यूज। मैं आपके साथ मोहिद्दीन इनामदार। आइए आज की खबर पर नजर डालते। ಈ ಸರ್ಕಾರ ತನ್ನ ನಿಲುವನ್ನು ಪ್ರಕಟಗೊಳಿಸಿ ಅದನ್ನೇ ಅನುಷ್ಠಾನ ಮಾಡಿದ್ರೆ 2A ಇರುವಂತ ಹಿಂದುಳಿದವರಿಗೂ ಅನ್ಯಾಯ ಆಗಲ್ಲ, 2D ಅವರಿಗೂ ಕೂಡ ನ್ಯಾಯ ಸಿಗುತ್ತೆ. ಅದು ಮಾಡ್ಲಿ. ಈಗ ಇವ್ರದೊಂದು ಪ್ರಶ್ನೆ ಇದೆ. ಒಂದ್ ಸೆಕೆಂಡ್ ಇದನ್ನ ಹೇಳ್ತೀನಿ. ಈಗ ಕೇಳಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅಮಿತ್ ಶಾ ಅವರ ಇಶ್ಯೂಸ್ ರೈಸ್ ಆಗಿರೋದ್ರಿಂದ ನೀವು ಸಂವಿಧಾನ ಸನ್ಮಾನ ಅಭಿಯಾನ ಮಾಡ್ತಾ ಇದ್ದೀರಿ ಅಂತ ಒಂದ್ ಮಾತು ಹೇಳಿದ್ರು. ನಿಮಗೆ ಗೊತ್ತಿರ್ಲಿ ಸ್ನೇಹಿತರೆ, ನವೆಂಬರ್ 26 ಇಂದ ಜನವರಿ 26 ವರೆಗೆ ನಡೀತಾ ಇರೋ ಅಭಿಯಾನ ಇದು ಕೇವಲ ಏನು ಕರ್ನಾಟಕದಲ್ಲ, ಇಡೀ ರಾಷ್ಟ್ರದಾದ್ಯಂತ ನಡೀತಾ ಇದೆ. ಇದಕ್ಕೆ ಪೂರ್ವಭಾವಿ ಸಿದ್ಧತೆಯನ್ನ ನಾವು 3 ತಿಂಗಳ ಹಿಂದೆ ಮಾಡ್ಕೊಂಡಿದ್ವಿ. ಒಂದು ರಾಂಗ್ ನೆರೇಟಿವ್ ಸೆಟ್ ಆಗ್ತಾ ಇದೆ ನಮ್ಮ ವಿರುದ್ಧ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಅಂತ. ಹಾಗಾದ್ರೆ ಸಂವಿಧಾನವನ್ನ ನಿಜವಾಗ್ಲೂ ಬದಲಾಯಿಸಿರೋದು ಯಾರು? ಒಂದ್ ಸೆಕೆಂಡ್ ಇರಿ, ತಾಳ್ಮೆ, ಒಂದ್ ಸೆಕೆಂಡ್ ಇರಿ. ಸೊ ಯಾರು ಸಂವಿಧಾನನ ನಿಜವಾಗ್ಲೂ ಇಲ್ಲಿವರೆಗೆ ಬದಲಾವಣೆ ಮಾಡಿದ್ದಾರೆ, ಯಾರು ಅದಕ್ಕೆ ಶಕ್ತಿ ತುಂಬಿದ್ದಾರೆ ಅಂತ ದಾಖಲೆಗಳ ಸಮೇತ ಕೊಡ್ಬೇಕಲ್ವಾ? ಅದು ಕೊಡೋ ಅಂತ ಕೆಲಸ ಮಾಡ್ತಾ ಇರೋ ಮಧ್ಯದಲ್ಲಿ ಇದು ಬಂದಿದೆ, ಈ ಇಶ್ಯೂ ಬಂದಿದೆ. ಈ ನಮ್ಮ ಆರ್ಗ್ಯುಮೆಂಟ್ಗೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡಕ್ಕಾಗದೆ ಬಾಬಾ ಸಾಹೇಬ್ರಿಗೆ ಇವ್ರು ಮಾಡಿರೋ ಅನ್ಯಾಯಗಳು, ಅವಮಾನಗಳು ಅದನ್ನೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ಮೇಲೆ ಇದೊಂದು ಇಶ್ಯೂ ಬಂತು. ಇದನ್ನ ಎತ್ಕೊಂಡು ಅದನ್ನ ಕವರ್ ಅಪ್ ಮಾಡಕ್ ನೋಡ್ತಾ ಇದ್ದಾರೆ. ಇದ್ರಲ್ಲೂ ಕೂಡ ನಾವು ಸತ್ಯ ಏನು ಅಂತ ಮಾತಾಡ್ತಾ ಇದ್ದೀವಿ. ನಾನು ಹೇಳ್ತೀನಿ, ಈಗಲೂ ಹೇಳ್ತೀನಿ, ಅಮಿತ್ ಶಾ ಅವರ 12 ಸೆಕೆಂಡ್ ಅಲ್ಲಿ ಮಾತಾಡಿರೋ ಮಾತಿದೆಯಲ್ಲ, ಅದನ್ನ ನಾನು ಡಿಫೆಂಡ್ ಮಾಡ್ಕೊಳಲ್ಲ. ಆದ್ರೆ ಒಂದ್ ನಿಮಿಷ ತಡೀರಿ. ಆದ್ರೆ ಇದು ಒಂದು ಸಾಂದರ್ಭಿಕವಾಗಿ ಬಂದಿರುವಂತದನ್ನ ದೊಡ್ಡ ಇಶ್ಯೂ ಮಾಡ್ತಾ ಇದ್ದೀರಲ್ಲ, ಮಾಡಿ. ನಾವು ಏನ್ ಶುರು ಮಾಡಿದ್ವಿ, ನಮ್ಮ ಅಭಿಯಾನ ಏನ್ ಶುರುವಾಗಿದೆ, ನಮ್ಮ ಅಭಿಯಾನನ ನಾವು ಕಂಟಿನ್ಯೂ ಮಾಡ್ತೀವಿ. ನೋಡೋಣ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗ್ಲಿ ಜನರಿಗೆ. ಅವ್ರ ನಿಲುವು ಅದಕ್ಕೆ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಲ್ಲ, ನಾನು ಹೇಳಿದ್ದೀನಿ. ಸಮಗ್ರ ದೃಷ್ಟಿಯಿಂದ ಅಮಿತ್ ಶಾ ಅವ್ರನ್ನ ನೋಡಿದ್ರೆ ಒಂದ್ ನಿಮಿಷ ಹೇಳಿ, ಸಮಗ್ರ ದೃಷ್ಟಿಯಿಂದ ನೋಡಿದ್ರೆ ಯಾರು ತಪ್ಪು ತಿಳ್ಕೊಳ್ಳಲ್ಲ ಅಷ್ಟೇ. ಅದೇ ನನ್ನ ಅಭಿಪ್ರಾಯ. ಈ ನಮ್ಮ ಭಾರತೀಯ ಪರಂಪರೆಯಲ್ಲಿ ಕಷ್ಟಕ್ಕಾದವ್ರನ್ನೆಲ್ಲರೂ ದೇವರು ಅಂತಲೇ ಭಾವಿಸ್ತೀವಿ. ಎಲ್ರೂ ಯಾರ್ಯಾರು ಕಷ್ಟಕ್ಕಾಗ್ತಾರೆ ಆ ಕಷ್ಟಕ್ಕಾದವ್ರನ್ನೆಲ್ಲರೂ ಕೂಡ ದೇವರು ಅಂತ ಭಾವಿಸ್ತೀವಿ. ಹೊರರಿಗಾಗಿ ಬದುಕಿದವ್ರನ್ನೆಲ್ಲರೂ ದೈವಾಂಶ ಸಂಭೂತರು ಅಂತಲೇ ಭಾವಿಸ್ತಕ್ಕಂಥ, ಯಾರು ನಿಸ್ವಾರ್ಥಿಯಾಗಿ ಸಮಾಜಕ್ಕಾಗಿ ಬದುಕ್ತಾರೆ ಅವ್ರನ್ನಲ್ಲೇ ಭಗವಂತನ ಕಾಣುವಂತ ಪರಂಪರೆ ಭಾರತದಲ್ಲಿದೆ. ಈಗ ಮಹೇಶ್ವರಿ ಕಾಂಗ್ರೆಸ್ ಯಾರು ಗೊತ್ತಿಲ್ಲ ನನ್ಗೆ. ಇಲ್ಲ ಈಗ ದಲಿತರು ನಮ್ ಜೊತೆ ಇದ್ದಾರೆ, ಎಲ್ಲರೂ ನಮ್ ಜೊತೆಗಿದ್ದಾರೆ. ನನ್ ಪ್ರಶ್ನೆ ಏನು ಅಂತಂದ್ರೆ, ನೋಡ್ರಿ, ನೀವು ಯಾರೋ ಕೇಳಿದ್ರು ಬಾಬಾ ಸಾಹೇಬ್ರು ನಮ್ಗೆ ಫ್ಯಾಷನ್ ಅಂತ. ಎಸ್, ನಮ್ಗೆ ಫ್ಯಾಷನ್, ದಲಿತರಿಗೆ, ಶೋಷಿತರಿಗೆ. ಕಾಂಗ್ರೆಸ್ನವ್ರಿಗೆ ಹೆಂಗ್ ಫ್ಯಾಷನ್ ಆಗುತ್ತೆ ಅಂತ ಹೇಳಿರೋದು ಅಮಿತ್ ಶಾ ಅವರು. ನೀವು ಫ್ಯಾಷನ್ ಮಾಡ್ಕೋಬೇಡಿ. ನೋ, ಕಾಂಗ್ರೆಸ್ನವರು ಅಂಬೇಡ್ಕರ್ ಹೆಸರು ಹೇಳೋದು ನಿಮ್ಗೆ ಫ್ಯಾಷನ್ ಆಗಿದೆ ಅಂತ ಅವ್ರಿಗೆ ಹೇಳಿದ್ದಾರೆ. ಕಾಂಗ್ರೆಸ್ನವ್ರಿಗೆ ಹೇಳಿರೋದು. ನನಗೆ ಒಬ್ಬ ದಲಿತ ಆಗಿ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫ್ಯಾಷನ್. ಯಾಕೆಂದ್ರೆ ಅವರೇ ಮಾಡೆಲ್ ನನಗೆ. ಇದು ಒಂದು. ಎರಡನೇದು, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಎಮೋಷನಲ್. ಆ ಕಾರಣಕ್ಕೆ ನಾನು ಈ ಒಂದು 12 ಸೆಕೆಂಡ್ ವಿಚಾರ ಇದೆಯಲ್ಲ, ಅದನ್ನ ನಾನು ಡಿಫೆಂಡ್ ಮಾಡ್ಕೊಳ್ಳಲ್ಲ. ಇದೆರಡನ್ನು ಮೀರಿದಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೊಂದು ಮಿಷನ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವರೊಂದು ಮಿಷನ್. ಆ ಮಿಷನ್ ಯಾವುದು ಅಂತಂದ್ರೆ, ಶೋಷಿತ ವರ್ಗಗಳನ್ನ ಸಾಮಾಜಿಕ ಆರ್ಥಿಕ ಅಸಮಾನತೆಯಿಂದ ಮೇಲೆತ್ತಿ ಮೇನ್ ಸ್ಟ್ರೀಮ್ ತಂದು ಗವರ್ನಿಂಗ್ ಕ್ಲಾಸ್ ಆಗ್ಬೇಕು ಅಂತ ಮಿಷನ್ ಇಟ್ಕೊಂಡಿದ್ರು. ಆ ಮಿಷನ್ಗೆ ಅಡ್ಡಿಪಡಿಸಿರೋದು, ದಾಖಲೆಗಳ ಸಮೇತ ಹೇಳ್ತಾ ಇದ್ದೀನಿ, ಮೊದಲ 30 ವರ್ಷಗಳ ಕಾಲ ಆ ಮಿಷನ್ಗೆ ಅಡ್ಡಿಪಡಿಸಿರೋದು ಕಾಂಗ್ರೆಸ್ನವರು. ಅದನ್ನ ನಾವು ಮಾತಾಡ್ತಾ ಇದ್ದೀವಿ ಜನರಿಗೆ. ಸಂಜೆ ಬನ್ನಿ, ಉಳಿದಿದ್ದೆಲ್ಲ ಸಮಗ್ರವಾಗಿ ನಿಮಗೆ ಮಾಹಿತಿ ಸಿಗುತ್ತೆ. ಯಾರು ನನ್ಗೇನಂದ್ರೆ, ನನ್ಗೆ ಊಹಾಪೋಹದ ಮೇಲೆ ನನ್ಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನೋಡೋಣ ಏನೇನಾಗ್ತವೆ ಅಂತೇಳಿ. ಈಗ ಜನರ ಮನಸ್ಸಿನಿಂದ ಅಂತೂ ಕಾಂಗ್ರೆಸ್ ದೂರ ಹೋಗಿದೆ. ಯಾರನ್ನು ಸೆಳೆದ್ರೂ ಜನರ ಮನಸ್ಸಿನಲ್ಲಿ ಅವ್ರ ಭ್ರಷ್ಟಾಚಾರ, ಅವ್ರ ಬೆಲೆ ಏರಿಕೆ ಅದನ್ನ ಅಳಿಸಕ್ ಸಾಧ್ಯ ಇಲ್ಲ.
ಆಮೇಲೆ ಅವರು ನಕ್ಸಲ್ ಕರ್ನಾಟಕ ಮಾಡ್ಲಿಕ್ಕೆ ಸಿಎಂ ಅವರು ಮುಂದೆ ಹೋಗಿದ್ದಾರೆ. ಏನಾಗಿದೆ? 6 ಜನ ನಕ್ಸಲರು ಶರಣಾಗಿ- ನಕ್ಸಲರು ಶರಣಾಗತರಾಗಿದ್ದಾರೋ ನಕ್ಸಲರಿಗೆ ಸರ್ಕಾರ ಶರಣಾಗಿದೆಯೋ? ನಕ್ಸಲರು ಶರಣಾಗಿದ್ರೆ ಅವರು ಕಂಡೀಷನ್ ಹಾಕ್ತಿರ್ಲಿಲ್ಲ. ಅವರು ಆಯುಧಗಳನ್ನ ತಾವೇನ್ ಬಳಕೆ ಮಾಡ್ಕೊಂತಿದ್ರಲ್ಲ ಆಯುಧಗಳನ್ನ ಒಪ್ಪಿಸ್ಬೇಕಿತ್ತು. ನನಗಿರೋ ಮಾಹಿತಿ ಪ್ರಕಾರ ಈ ಗಳಿಗೆವರೆಗೂ ಅವ್ರ ಹತ್ರ AK-47 AK-56 ಬಾಂಬೋ ಗಿಂಬೋ ಏನೋ ಇದ್ವಲ್ಲ, ಯಾವುದನ್ನು ಕೊಟ್ಟಿಲ್ಲ. ಮತ್ತು ಅವ್ರ ಕಂಡೀಷನ್ ಆಗ್ತಾ ಇದ್ದಾರೆ. ಅಂದ್ರೆ ಶರಣಾಗಿರೋದು ನಕ್ಸಲ್ರೋ ಅಥವಾ ನಕ್ಸಲರಿಗೆ ಸರ್ಕಾರ ಶರಣಾಗಿದೆಯೋ? ಸಿದ್ದರಾಮಯ್ಯನವರ ಸಾಫ್ಟ್ವೇರ್ನ ಅರ್ಬನ್ ನಕ್ಸಲ್ರು ಡಿಕ್ಟೇಟ್ ಮಾಡ್ತಾರೆ. ಅವರ ಒಡ್ಡೋಲಗದಲ್ಲಿ ಬಹುತೇಕ ಜನ ಮಾನಿಟರ್ ಮಾಡೋರೆಲ್ಲರೂ ಅರ್ಬನ್ ನಕ್ಸಲ್ಸೇ ಇದ್ದಾರೆ, ಗೈಡ್ ಮಾಡೋರು ಅರ್ಬನ್ ನಕ್ಸಲ್ಸೇ ಇದ್ದಾರೆ. ಹಾಗಾಗಿ ನಂದೊಂದು ಮೂಲಭೂತ ಪ್ರಶ್ನೆ, ಶರಣಾಗಿರೋದು ನಕ್ಸಲ್ರೋ ಅಥವಾ ನಕ್ಸಲರಿಗೆ ಅವ್ರು ಶರಣಾಗಿದ್ದಾರೋ? ನಕ್ಸಲರಿಗೆ ಶರಣಾಗಿಲ್ಲ ಅನ್ನೋದಾದ್ರೆ ಅವರಿಗೆ ನೆರವು ಕೊಡ್ತಿದ್ದವ್ರು ಯಾರು ಪತ್ತೆ ಹಚ್ಚಬೇಕು.